ಹಾಯ್ ಲೋವೇಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪವನ್ ನಾಡು ಎಲ್ಲರ ಆ್ಯಪರ್ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾರಿಗೂ ಹೇಳಿಲ್ಲ. ಬಿಕಾಸ್ ರೀಸನ್ ಬಂದು ಇಟ್ಸ್ ವೆರಿ ಸಿಂಪಲ್. ನೀವು ತಮ್ಮನೇಲಿ ನೋಡಿರೋ ಥರನೇ ಯೂಟ್ಯೂಬ್ಗೆ ಒಂದೊಂದು ಸಲ ಸಾಕು ವೀಡಿಯೋಸ್ನ ಮಾಡಿದ್ದು ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ಯಾಕಪ್ಪ ಅಂತಂದರೆ ಹತ್ತತ್ರ ವರ್ಷಾನುಗಟ್ಲೆಯಿಂದ ವೀಡಿಯೋಸ್ನ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ 1 ವರ್ಷ 2 ವರ್ಷ ಅಂತೂ ಅಲ್ಲ, ಮೋರ್ ದ್ಯಾನ್ 4 ಇಯರ್ಸ್ 5 ಇಯರ್ಸಿಂದ ಯೂಟ್ಯೂಬಲ್ಲಿದ್ದೀನಿ. ಆ್ಯಂಡ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಹರ್ಬಲೈಫ್ ಬಗ್ಗೆ ಯೂಟ್ಯೂಬಲ್ಲಿ ಮಾಡಿ ಕಂಪ್ಲೀಟ್ಲಿ ಒಂದೇ ಒಂದು ಚಾನಲ್ ವಿತೌಟ್ ಎನಿ ಕೊಲಾಬ್ರೇಷನ್ ಆಗಿರ್ಬೋದು, ಯಾವುದೇ ರೀತಿ ಹಣ ಆಸೆ ಪಡ್ತೀರ, ಅಪೇಕ್ಷೆ ಪಡ್ದಿರ, ಏನೂ ಪಡ್ದಿರ ವೀಡಿಯೋಸ್ನ ಮಾಡ್ಕೊಂಡು ಬಂದೆ. ಬಟ್ ಆದರೆ ಕನ್ನಡ ನಾಡಿನ ಜನರು ಕಂಪ್ಲೀಟ್ಲಿ ನಿಜ ಹೇಳ್ತಿದ್ದೀನಿ ಕೈ ಹಿಡಿದ್ರು. ಬಟ್ ಈ ರೀಸೆಂಟಾಗಿ ಯಾಕೋ ಗೊತ್ತಿಲ್ಲ ಏನಾಗಿದೆ ಅಂತ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಮಾಡೋ ವೀಡಿಯೋಸ್ಗೆ ಯಾವುದೇ ಮಟ್ಟದ ರೀಚ್ ಸಿಗ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ 3 ಡೇಸ್ಗೆ 4 ಡೇಸ್ಗೆ ಒಂದೊಂದ್ಸಲ ವೀಡಿಯೋಸ್ ಮಾಡೋಣ ಅನ್ಸುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ಬಂದು ಯಾರು ಕೂಡ ವೀಡಿಯೋನ ಶೇರ್ ಮಾಡಲ್ಲ. ತುಂಬ ಜನ ವೀಡಿಯೋನ ನೋಡ್ತಾರೆ. 1000 ಜನ ವೀಡಿಯೋನ ನೋಡಿದ್ರೆ 10 ಜನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಮತ್ತು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಆ್ಯಂಡ್ ಸೆಟಪ್ ಎಲ್ಲ ಮಾಡಿದ್ವಿ, ಏನೇ ಮಾಡಿದ್ರು ಕೂಡ ಜನ ನಾಟ್ ರೆಡಿ ಟು ವಾಚ್. ಯಾರು ಜನ ಇಷ್ಟಪಡ್ತಿಲ್ಲ ಅಂತ ಅಂದಾಗ ಆ್ಯಂಡ್ ಕಂಟೆಂಟ್ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ದಿನದಿಂದ ದಿನಕ್ಕೆ ಯಾವ ರೀತಿ ಕಂಟೆಂಟ್ನ ಕೊಟ್ಟರೆ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ನೋಡ್ಕೊಂಡು ಅದೇ ರೀತಿ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಮ್ಮ ಹತ್ರ ಇರೋವಂಥ ಎಕ್ವಿಪ್ಮೆಂಟ್ಸಲ್ಲಿ, ನಮ್ಮ ಹತ್ರ ಇರೋವಂಥ ಬಜೆಟಲ್ಲಿ ದ ಬೆಸ್ಟ್ ಕ್ವಾಲಿಟಿ ವೀಡಿಯೋಸ್ನ ಕೊಡೋದಕ್ಕೆ ನಾನು ಅವತ್ತಿಂದ ಇವತ್ತರೆಗೂ ಟ್ರೈ ಮಾಡ್ತಿದ್ದೀನಿ ಆ್ಯಂಡ್ ಈಗಲೂ ಮಾಡ್ತಾನೆ ಇದ್ದೀನಿ. ಬಟ್ ಆದರೂ ಕೂಡ ಗೊತ್ತಿಲ್ಲ ಜನಕ್ಕೆ ಯಾಕೆ ಇಷ್ಟ ಆಗ್ತಾಯಿಲ್ಲ ಅಂತ. ಆ್ಯಂಡ್ ತುಂಬ ಜನಕ್ಕೆ ಮಿತ್ ಬಸ್ಟ್ ಆಗಿದೆ. ತುಂಬ ಜನಕ್ಕೆ, 100 ಜನಕ್ಕೆ ವೆಯ್ಟ್ ಲಾಸ್ ಮಾಡಿಸಿದ್ದೀನಿ. 100 ಜನಕ್ಕೆ ಹರ್ಬಲೈಫ್ ಬಗ್ಗೆ ಪ್ರಾಡಕ್ಟ್ಸ್ ಬಗ್ಗೆ ಇರೋವಂಥ ತಪ್ಪು ಮಾಹಿತಿನ ಹೊರಗಡೆ ಹಾಕ್ಸಿದ್ದೀನಿ. ಇದೆಲ್ಲ ಮಾಡಿದ್ದೀನಿ. ಇದೆಲ್ಲದಕ್ಕೂ ನಮ್ಗೇನು ಸಿಗಬೇಕು ಅದು ಸಿಗ್ತಿಲ್ಲ ಅಂತ ಅಂದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದು ಸಲ ಅನಿಸುತ್ತೆ ಯಾಕಪ್ಪ ಇವೆಲ್ಲ ಮಾಡಿದೆ ನಾನು ಅಂತ. ಬಟ್ ಒಂದೊಂದು ಸಲ ತುಂಬ ಖುಷಿ ಕೂಡ ಆಗಿದೆ ಆನ್ ಅ ಪರ್ಫೆಕ್ಟ್ ಆ್ಯಂಗಲ್ ನಿಜವಾಗ್ಲೂ. ಬಟ್ ರೀಸೆಂಟಾಗಿ ಫ್ರಮ್ ಪಾಸ್ಟ್ 2 ಇಯರ್ಸಿಂದ ಒಬ್ಬರಾದ್ಮೇಲೆ ಒಬ್ಬರು ಒಂದು ಕಲ್ಲು ಎಸಿತಾನೇ ಇದ್ದಾರಲ್ಲ. ಸೊ ಅದು ತಡ್ಕೊಳ್ಳೋಕ್ಕೆ ತುಂಬ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಒಂದೊಂದು ಸಲ ಅನಿಸುತ್ತೆ ಬೇಡ ಯೂಟ್ಯೂಬ್ನ ಬಿಟ್ಟು ಬರೀ ಇನ್ಸ್ಟಾಗೆ ಮಾತ್ರ ಹೋಗೋಣ ಅಂತ. ಬಟ್ ಒಂದೊಂದು ಸಲ ಅನಿಸುತ್ತೆ ಇಲ್ಲ ಯೂಟ್ಯೂಬ್ ಅವತ್ತಿಂದ ಇವತ್ತರೆಗೂ ಅನ್ನ ಹಾಕಿದೆ ಅಂತ. ಬಟ್ ನಂಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಆ್ಯಂಡ್ ಕಮ್ಮಿಂಗ್ ಟು ಹರ್ಬಲೈಫ್ ಪ್ರಾಡಕ್ಟ್ಸ್, ಖಂಡಿತವಾಗ್ಲೂ ಹರ್ಬಲೈಫ್ ಪ್ರಾಡಕ್ಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ಸ್ ವಾಟ್ ಐ ಹ್ಯಾವ್ ಬೀನ್ ಯೂಸಿಂಗ್ ಆ್ಯಂಡ್ ವಾಟ್ ಐ ಹ್ಯಾವ್ ಬೀನ್ ಆ್ಯಡ್. ನೋಡಿ, ಹರ್ಬಲೈಫ್ ಪ್ರಾಡಕ್ಟ್ಸ್ನ ತೊಗೊಳೋದ್ರಿಂದ ಅವ್ರಿಗೆ 2 ಮೀಲ್ನೇ ಬ್ಯಾಲೆನ್ಸ್ ಮಾಡಾಕ್ಬಿಡುತ್ತೆ. ಈ 2 ಮೀಲ್ ಬ್ಯಾಲೆನ್ಸ್ ಮಾಡೋದು ತುಂಬ ಡಿಫಿಕಲ್ಟ್ ಇರೋದು. ಅದು 2 ಮೀಲ್ನೇ ಬ್ಯಾಲೆನ್ಸ್ ಮಾಡಾಕ್ಬಿಡುತ್ತೆ ಅಂದರೆ ಕ್ಯಾನ್ ಇಮ್ಯಾಜಿನ್ ಪ್ರಾಡಕ್ಟ್ ಒಳಗಡೆ ಏನು ತಾಕತ್ತಿದೆ ಅಂತ. ಅಂಥ ಪ್ರಾಡಕ್ಟ್ಸ್ ಬಗ್ಗೆ ಜನ ಡೌಟ್ ಪಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾತಾಡೋಕ್ಕೆ ಹೋಗ್ತಿಲ್ಲ. ಬಿಕಾಸ್ ಜನ ಇರೋದೇ ಡೌಟ್ ಪಡೋದಕ್ಕೆ. ಅವ್ರು ಡೌಟ್ ಪಡ್ಕೊಳ್ಳಿ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ಜನ ಬಟ್ ಯಾರ್ಯಾರು ವ್ಯೂವರ್ಸ್ ಇದ್ದಾರಾ ಅವ್ರ ವ್ಯೂವರ್ಸ್ ಯಾಕೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಯಾಕೆ ವ್ಯೂವರ್ಸ್ ಆಗ್ತಿಲ್ಲ. ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 16,000 17,000 ಜನ ಸಬ್ಸ್ಕ್ರೈಬರ್ಸ್. ಅಟ್ಲೀಸ್ಟ್ ಅದರಲ್ಲಿ ಒಂದು 10% ನನ್ನ ವೀಡಿಯೋಸ್ನ ನೋಡಿದ್ರೆ ಡೈಲಿ ನಾನು ಹಾಕುವಂಥ ವಿಡಿಯೋಗೆ 1500 1700 ವ್ಯೂಸ್ ಬರಬೇಕು. 300 400 200 ವ್ಯೂಸ್ ಬರೋದ್ರಿಂದ ಸೊ ಯಾವುದೇ ರೀತಿಯಾದಂಥ ಮತ್ತೆ ಮನೋಭಾವ ಬರಲ್ಲ ವೀಡಿಯೋಸ್ನ ಮಾಡಲಿಕ್ಕೆ. ಸೊ ನಿಜವಾಗ್ಲೂ ನೀವೇ ಕಮೆಂಟ್ ಮಾಡಿ. ಇವಾಗ ನಾನು ವೀಡಿಯೋಸ್ ಹಾಕಬೇಕು ಅಂತಂದರೆ ತುಂಬ ಜನ ಎಸ್ ಅಂತ ಕಮೆಂಟ್ ಮಾಡಿದ್ರೆ ನಿಜವಾಗ್ಲೂ ನಾನು ವೀಡಿಯೋಸ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ನಿಮ್ಮ ಕಡೆಯಿಂದ ನನಗೆ ಯಾವುದೇ ರೀತಿಯಂಥ ರೆಸ್ಪಾನ್ಸ್ನ ಸಿಕ್ಕಿಲ್ಲ ಅಂದರೆ ನನ್ನ ಕೈ ನಿಜವಾಗ್ಲೂ ಹೊಸ ವೀಡಿಯೋಸ್ನ ಮಾಡಿ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಎಷ್ಟು ಸಪೋರ್ಟ್ ಸಿಗುತ್ತೋ ನಾವು ಅಷ್ಟು ಮಾಡ್ಬೋದು. ನೋಡಿ, ಯೂಟ್ಯೂಬ್ಗೆ ಸ್ಟಾರ್ಟ್ ಮಾಡಿದಾಗ ನಾನು ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಒಂದು ವಿವೋ ಫೋನಿಂದ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಬಟ್ ಆ ವಿವೋ ಫೋನಿಂದ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತು ಒಂದು ಕ್ಯಾಮ್ರಾ ಲೆವೆಲಿಗೆ ಹೋಗಿ ಮಾತಾಡೋಷ್ಟು ಖಂಡಿತ ಆಗಿದೆ. ಬಟ್ ಈಗ ಆಗ್ತಿಲ್ಲ. ಯಾಕೆ? ಕಂಟೆಂಟ್ ಸರಿ ಇಲ್ವಾ, ಏನು ಸರಿ ಇಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಇನ್ ಕೇಸ್ ಏನೋ ಸರಿ ಮಾಡ್ಕೋಬೇಕಾದ್ರೆ ಖಂಡಿತ ಓಪನ್ ಫೋರಮ್, ಕಮೆಂಟಲ್ಲಿ ಓಪನ್ ಬಾಕ್ಸ್ ಇದೆ, ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನಾನು ಕೂಡ ಅಷ್ಟೇ ಹಿಂದಿನ ವೀಡಿಯೋಸ್ನ ನೋಡ್ಕೊಂಡು ಇವಾಗಿನ ವೀಡಿಯೋಸ್ನ ಮಾಡ್ತಾರೆ. ಕಂಪ್ಲೀಟ್ಲಿ ನನ್ನ ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ನಾನು ಕೊಡೋವಂಥ ವೀಡಿಯೋ ಕ್ವಾಲಿಟಿ ಆಗಿರ್ಬೋದು, ನಾನು ಕೊಡೋವಂಥ ಆಡಿಯೋ ಕ್ವಾಲಿಟಿ ಆಗ್ಬೋದು, ಈ ಎಲ್ಲದರಲ್ಲೂ ಖಂಡಿತ ಚೇಂಜ್ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡೋದಕ್ಕೆ ರೆಡಿ. ಬಟ್ ಆದರೆ ಯಾಕೆ ತುಂಬ ಜನಕ್ಕೆ ರೀಚ್ ಮಾಡೋಕ್ಕಾಗ್ತಿಲ್ಲ ಅಂತ ಐ ಆಮ್ ಲಿಟ್ರಲಿ ಕನ್ಫ್ಯೂಸ್ ಸ್ಟೇಟ್. ದಯವಿಟ್ಟು ಯಾರ್ಯಾರು ನಿಮಗೆ ಅವತ್ತಿಂದ ನನ್ನ ವೀಡಿಯೋಸ್ನ ನೋಡ್ಕೊಂಬಂದಿದ್ದೀರಾ, ನಿಮಗೆ ನನ್ನ ಮೇಲೆ ನಿಜವಾಗ್ಲೂ ಅಭಿಮಾನ ಅನ್ನೋದಿದ್ದರೆ, ನಿಮ್ಗೆ ನನ್ನ ಮೇಲೆ ಏನಾದರೂ ಸ್ವಲ್ಪ ಆದರೂ ಅಭಿಮಾನ ಇದೆ, ದಯವಿಟ್ಟು ವೀಡಿಯೋಸ್ನ ಶೇರ್ ಮಾಡಿ. ತುಂಬ ಜನಕ್ಕೆ ರೀಚ್ ಆಗಬೇಕು. ಆ್ಯಂಡ್ ಈ ವಿಡಿಯೋ ಅಟ್ಲೀಸ್ಟ್ ನಾನು ಜಾಸ್ತಿ ಕೇಳ್ತಾ ಇಲ್ಲ, ಬರೀ ಒಂದು
10 ಜನ ಕಮೆಂಟ್ ವಿಡಿಯೋಸ್ನ ಕಂಟಿನ್ಯೂ ಮಾಡಿ ಅಂತ ಮಾಡಿದ್ರೆ, ಜಸ್ಟ್ 10 ಜನ, ಜಾಸ್ತಿ ಬೇಡ, 10 ಜನ ನೀವು ವಿಡಿಯೋಸ್ನ ಕಂಟಿನ್ಯೂ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ವಿಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ನನಗೆ ತುಂಬ ಲಾರ್ಜ್ ನಂಬರ್ ಆಡಿಯನ್ಸ್ ಬೇಡ, ನನ್ನ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರೋರು ಒಂದು 20 ಜನ 10 ಜನ ವ್ಯೂವರ್ಸ್ ಇದ್ದಾರೆ ಅಂದರೆ ಖುಷಿ ಕೊಡುತ್ತೆ ನನಗೂ ಕೂಡ. ವಿಡಿಯೋಸ್ನ ಮಾಡೋಣ, ಅಟ್ಲೀಸ್ಟ್ ನೋಡೋರು ನೋಡ್ತಾರೆ ಅಂತ. ದಯವಿಟ್ಟು ಕಮೆಂಟ್ ಮಾಡಿ ಯಾರ್ಯಾರು ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡಬೇಕಂತ. ನಾವು ಅಂದ್ಕೊಂಡಿರ್ತೀವಿ ವೀಡಿಯೋ ಮಾಡೋದು ತುಂಬ ಈಸಿ ಇರುತ್ತೆ ಅಂತ. ನಿಜವಾಗ್ಲೂ ವೀಡಿಯೋ ಮಾಡೋದು ಈಸಿ ಅಲ್ಲ. ನೀವು ಒಂದೇ ಒಂದಿನ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ನಿಮ್ಮ ಕೈಯಲ್ಲಿ ಆಗಲ್ಲ. 10 ಸೆಕೆಂಡು ಮಾತಾಡೋಕ್ಕಾಗಲ್ಲ ಕ್ಯಾಮ್ರಾ ಮುಂದೆ. ಟ್ರಸ್ಟ್ ಮೀ, 10 ಸೆಕೆಂಡು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ. ನಾನು ಇಲ್ಲಿ 5 ನಿಮಿಷ 10 ನಿಮಿಷ ವಿತೌಟ್ ಎನಿ ಟೇಕ್ಸ್, ಯಾವುದೇ ಟೇಕ್ನ ತೊಗೊಳ್ದಿರೋ ಒಂದು ಸ್ಟೆಚ್ಚಲ್ಲಿ ಮಾತಾಡ್ತೀನಿ. ಆ್ಯಂಡ್ ಈ ವಿಡಿಯೋಸ್ನ ಮಾಡೋದು ಮಾತ್ರ ಅಲ್ಲ, ವೀಡಿಯೋಸ್ನ ಮಾಡಾದ್ಮೇಲೆ ಅದನ್ನು ಎಡಿಟಿಂಗ್ ಮಾಡೋದಿರುತ್ತೆ, ಕಲರ್ ಕರೆಕ್ಷನ್ಸ್ ಮಾಡೋದಿರುತ್ತೆ, ಇದೆಲ್ಲ ಮಾಡಾದ್ಮೇಲೆ ಅಪ್ಲೋಡ್ ಆಗಿದೆಯಾ ಅಂತ ನೋಡ್ಕೊಳ್ಳೋದಿರುತ್ತೆ, ಅಪ್ಲೋಡ್ ಆದಮೇಲೆ ತಮ್ನೇಲ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಇದೆಲ್ಲ ಕೂಡ ಮಾಡೋದಕ್ಕೆ ಒಂದು ಟೀಮ್ ಬೇಕು, ಅದ್ರ ಜೊತೆ ನನ್ನ ಕಂಪ್ಲೀಟ್ ಸಪೋರ್ಟ್ ಇರಬೇಕು. ಇದೆಲ್ಲ ಮಾಡ್ತಿದ್ದೀವಿ. ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ನಾನು ಮಾಡಬೇಕು ಅಂತ ಅಂದರೆ ವೀಡಿಯೋಸ್ನ ಕಂಟಿನ್ಯೂ ಮಾಡಿ ಅಂತ. ಅಟ್ಲೀಸ್ಟ್ 10 ಕಮೆಂಟ್ಸ್ ಬಂದರೆ ಖಂಡಿತ ನಾನು ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೀವೆಲ್ಲ ಎಷ್ಟು ಸಹಕಾರ ಕೊಡ್ತೀರೋ ನಂಗೆ ಅಷ್ಟು ಖುಷಿ ಕೊಡುತ್ತೆ ವೀಡಿಯೋಸ್ನ ಮಾಡಲಿಕ್ಕೆ. ಆ್ಯಂಡ್ ನಾವು ಅಂದ್ಕೊಂಡಿರೋ ಥರ ಇದರಿಂದ ₹1000 ಲಕ್ಷಾಂತರ ರೂಪಾಯಿ ಅಲ್ಲ, ₹1000 ಬರ್ತಾ ಇಲ್ಲ ಯೂಟ್ಯೂಬಿಂದ ರೆವಿನ್ಯೂ. ಆ್ಯಂಡ್ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಬೆನಿಫಿಟ್ ಇಲ್ಲ. ಬಟ್ ಮಾಡೋದು ಯಾರ್ಯಾರಿಗೆ ವೀಡಿಯೋಸ್ನ ನೋಡ್ತಾ ಅವ್ರಿಗೇನು ಒಂಚೂರು ನಾಲೆಜ್ ಬರ್ತಿದೆ ಅವರಿಗೋಸ್ಕರ ನಾನು ವೀಡಿಯೋಸ್ನ ಮಾಡ್ತೀನಿ. ದಯವಿಟ್ಟು ನೀವು ಕಮೆಂಟ್ ಮಾಡಿ, ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಎಷ್ಟು ಕಮೆಂಟ್ಸ್ ಬೇಗ ಬರುತ್ತೋ ಖಂಡಿತ ಅಷ್ಟು ಬೇಗ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡುವ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಿಡೋದು ನಿಮ್ಮದೇ ಇಷ್ಟ. ಇನ್ ಕೇಸ್ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿಸೋದು ನಿಮ್ಮದೇ ಜವಾಬ್ದಾರಿ. ನಾನು ನಿಮ್ಮ ಕೈಯಲ್ಲಿ ಬಿಟ್ಟಿದ್ದೀನಿ, ಕನ್ನಡ ಜನತೆ ಆಡಿಯನ್ಸ್ ಕೈಲಿ. ನೀವೇನು ಮಾಡ್ಬೇಕು ಅಂದ್ಕೊಂಡ್ರೆ ಅದನ್ನು ಮಾಡಿ. ನಾನು ಖಂಡಿತ ರೆಸ್ಪಾಂಡ್ ಮಾಡ್ತೀನಿ. ನಂದು ಬೆಸ್ಟ್ ನಾನು ಕೊಡೋಕ್ಕೆ ರೆಡಿ. ನೀವು ಮಾಡಬೇಕಾರೋ ನೀವು ಬೆಸ್ಟ್ ನನಗೆ ಕೊಡಿ. ನಾನು ನನ್ನ ಕಡೆಯಿಂದ ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಕೊಡ್ತೀನಿ. ಇನ್ನೂ ಒಳ್ಳೆ ಕ್ವಾಲಿಟಿಯ ಕ್ಯಾಮ್ರಾ ಕೊಡ್ತೀನಿ, ಇನ್ನೂ ಒಳ್ಳೆ ಕ್ವಾಲಿಟಿ ಆಡಿಯೋ ತರ್ತೀನಿ, ಇನ್ನೂ ಒಳ್ಳೆ ಕ್ವಾಲಿಟಿ ಸ್ಟುಡಿಯೋ ಸೆಟಪ್ ಮಾಡೋಕ್ಕೆ ನಾನು ರೆಡಿ. ಬಟ್ ನಿಮ್ಮ ಹತ್ರ ನಾನು ಯಾವುದೇ ರೀತಿಯಾದ ಹಣ ಅಪೇಕ್ಷೆ ಮಾಡ್ತಾ ಇಲ್ಲ. ಜಸ್ಟ್ ನಾನು ನಿಮ್ಮನ್ನ ಕೇಳ್ತಿರೋದು, ಈ ವಿಡಿಯೋನ ಜಾಸ್ತಿ ಜನಕ್ಕೆ ಮುಟ್ಟಿಸಿ, ಈ ವಿಡಿಯೋನ ಜಾಸ್ತಿ ಜನಕ್ಕೆ ಕಮೆಂಟ್ ಮಾಡಿಸಿ, ಈ ವಿಡಿಯೋನ ಜಾಸ್ತಿ ಜನಕ್ಕೆ ವ್ಯೂಸ್ ಕೊಡಿಸಿ. ನಾನು ಅದನ್ನು ಮಾತ್ರ ನಿಮ್ಮನ್ನ ಕೇಳೋಕ್ಕೆ, ಅದನ್ನು ಮಾತ್ರ ನೀವು ಕೊಡೋಕ್ಕೆ ಸಾಧ್ಯ. ಅದಷ್ಟೇ ನಾನು ನಿಮ್ಮನ್ನ ಕೇಳ್ತೀನಿ. ಯಾವುದೇ ರೀತಿಯಾದಂಥ ಹಣ ಅಪೇಕ್ಷೆ ಮಾಡ್ತಾ ಇಲ್ಲ. ನಾನು ಇಲ್ಲಿ ಇದು ಫೋನ್ಪೇ ನಂಬರ್ ಹಾಕ್ಬಿಟ್ಟು ನನಗೆ ಹಣ ಹಾಕಿ ಬೇಡವೇ ಬೇಡ ನಂಗೆ ಅಂತ ಹಣ. ನನಗೆ ಕೇಳ್ತಾರೋ ಪ್ಯೂರ್ ಆರ್ಟೆಡಿಂದ ಬರೋಂಥ ನನಗೆ ಆ ಸಬ್ಸ್ಕ್ರೈಬರ್ಸ್ ನನಗೆ ಬೇಕು. ದಯವಿಟ್ಟು ಯಾರಿಗೆ ನಾನು ಮಾಡೋಂಥ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ವಿಡಿಯೋನ ರೀಚ್ ಮಾಡಿಸಿ ತುಂಬ ಜನಕ್ಕೆ. ಆ್ಯಂಡ್ ಕಮೆಂಟ್ ಮಾಡಿಸಿದ್ರೆ ಮಾತ್ರ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಮಾಡೋಂಥ ವಿಡಿಯೋ ದಯವಿಟ್ಟು ಇಷ್ಟ ಆಗಿದೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಅಮೇಝಿಂಗ್ ವಿಡಿಯೋದಲ್ಲಿ ಸಿಗೋಣ, ನೀವು ಕಮೆಂಟ್ ಮಾಡಿದ್ರೆ ಮಾತ್ರ.